ವೆರಿ ಡಿಸಪಾಯಿಂಟ್. ಗೈಸ್ ಫೈನಲ್ ಚಿಕ್ಕಮಗಳೂರು ರೀಚ್ ಆಗಿತ್ತು. ಹಿರಿಕೊಳ್ಳೆ ಲೇಕ್ ಅಂತ ಇದೆ, ಅಲ್ಲಿಗೆ ಹೋಗ್ಬೇಕು ಸನ್ಸೆಟ್ ನೋಡೋಕ್ಕೆ. ಗೈಸ್ ಹಿರಿಕೊಳ್ಳೆ ಲೇಕ್ ನಮ್ಮ ರೂಮಿಂದ ಜಸ್ಟ್ 9 ಕಿಲೋಮೀಟರ್ ಅಷ್ಟೇ. ಹಿರಿಕೊಳ್ಳೆ ಲೇಕ್ಗೆ ಯಾರು ವಿಸಿಟ್ ಮಾಡಬೇಡಿ, ಜನಸಾಗರ. ಸೊ ಅದಕ್ಕೆ ಸನ್ಸೆಟ್ ನೋಡೋಕೆ ಹೋಗ್ತಾ ಇದ್ದೀವಿ. ವೇಸ್ಟ್ ಆಫ್ ಟೈಮ್, ಫುಲ್ ಊಷ್ಟ ಆಗೈತೆ ಅಂತ ರೆಡಿನೂ ಮಾಡಿಲ್ಲ ಯಾರು. ಗೈಸ್ ಫೈನಲಿ ಚಿಕ್ಕಮಗಳೂರು ರೀಚ್ ಆಗಾಯಿತು. ಚಿಕ್ಕಮಗಳೂರಲ್ಲಿ ರೂಮ್ಗೂ ರೀಚ್ ಆಗಾಯಿತು. ಸೊ ಇಲ್ಲಿ ಲಗೇಜೆಲ್ಲ ಇಟ್ಬಿಟ್ಟು ಹಿರಿಕೊಳ್ಳೆ ಲೇಕ್ ಅಂತಿದೆ, ಅಲ್ಲಿಗೆ ಹೋಗ್ಬೇಕು ಸನ್ಸೆಟ್ ನೋಡೋಕ್ಕೆ. ಸೊ ಅದನ್ನು ನೋಡ್ಕೊಂಡು ಆಮೇಲೆ ಊಟ ಎಲ್ಲ ನಮ್ಮ ರೂಮ್ ತೋರಿಸ್ತೀನಿ ನೋಡಿ. ಇವಾಗ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆದಮೇಲೆ ಸಿಗ್ತೀನಿ. ಬಾಯ್. ಹಿರಿಕೊಳ್ಳೆ ಲೇಕ್ ನಮ್ಮ ರೂಮಿಂದ ಜಸ್ಟ್ 9 ಕಿಲೋಮೀಟರ್ ಅಷ್ಟೇ. ಸೊ ಅದಕ್ಕೆ ಸನ್ಸೆಟ್ ನೋಡೋಕೆ ಹೋಗ್ತಾ ಇದ್ದೀವಿ. ಸನ್ಸೆಟ್ ಸೂಪರಾಗಿರುತ್ತೆ, ವಾಟರಲ್ಲೇ ಇರುತ್ತೆ ಅಲ್ವ ಅದಕ್ಕೆ. ಸೊ ನೋಡೋಣ, ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಗೂಗಲಲ್ಲಿ ಫೋಟೋ ಮಾಡಿದ್ದೀವಿ ಅಷ್ಟೇ. ಹೆಂಗಿರುತ್ತೆ ಅಂತ ನೋಡೋಣ. ಗೈಸ್ ಹಿರಿಕೊಳ್ಳೆ ಲೇಕಲ್ಲಿ ಜನಸಾಗರ. ಎಷ್ಟು ಗೈಸ್ ಹಿರಿಕೊಳ್ಳೆ ಲೇಕ್ अरे उलट टॉप उलट टॉप उलट टॉप उलट टॉप
ಗೈಸ್ ಈ ಪಾಯಿಂಟ್ ಸುಮಾರು ಕಡೆ ನೋಡಿರ್ತೀರ. ಏನಂದರೆ ಫೋಟೋ ಶೂಟ್ ಎಲ್ಲ ಮಾಡ್ಬೇಕಾದ್ರೆ ಈ ಪ್ಲೇಸ್ ತುಂಬ ಯೂಸ್ ಮಾಡ್ಕೋತಾರೆ. ಐ ಮೀನ್ ಗೈಸ್ ಎರಿಕೊಳ ಲೇಕ್ಗೆ ಯಾರು ವಿಸಿಟ್ ಮಾಡಬೇಡಿ. ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಗೂಗಲಲ್ಲೆಲ್ಲ ಫೋಟೋಸ್ ನೋಡಿ ಬಂದಿದ್ದು. ಸೊ ಅಲ್ಲಿ ಏನೂ ಇಲ್ಲ ಗೈಸ್. ಒಂದು ಬ್ರಿಡ್ಜ್ ಇತ್ತು, ಬ್ರಿಡ್ಜ್ಗೆ ಎಂಟ್ರಿನೂ ಇಲ್ಲ, ಫುಲ್ ಊಸ್ಟ್ ಆಗೈತೆ, ಅದನ್ನ ರೆಡಿನೂ ಮಾಡಿಲ್ಲ ಯಾರೂ. ಸೊ ಅದೇನು ಮೇಂಟೆನೆನ್ಸ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಸೊ ಯಾರು ಬರಬೇಡಿ, ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ವೆರಿ ಡಿಸಪಾಯಿಂಟ್. ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಪೆಟ್ರೋಲ್, ಎಲ್ಲ ವೇಸ್ಟ್. ನೋಡಿ ಓನ್ಲಿ ಆಫ್ ವಾಟರ್ ವೇಸ್ಟ್. ಯಾರು ಬರಬೇಡಿ. ಬ್ರಿಡ್ಜೆಲ್ಲ ಫುಲ್ ಹೊಡೆದೋಗಿದೆ, ಎಲ್ಲ ವೇಸ್ಟ್. ಏನು ಇಂಪ್ರೂವ್ಮೆಂಟ್ ಇಲ್ಲ, ಏನು ಮೇಂಟೆನೆನ್ಸ್ ಇಲ್ಲ. ವೇಸ್ಟ್. ಸರಿ, ನೆಕ್ಸ್ಟ್.